ಇನ್ನು ಎಚ್ಡಿಕೆ ಕುಟುಂಬದ ವಿರುದ್ಧ ಜಮೀನು ಒತ್ತುವರಿಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೇತಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಮೀನಿನ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂದಾಯ ಇಲಾಖೆಯ ಸರ್ವೆ ವರದಿಯ ಮೇಲೆ ಕಾಂಗ್ರೆಸ್ ಈಗ ಕಣ್ಣಿಟ್ಟಿದೆ. ಒಂದು ವೇಳೆ ಏನಾದರೂ ಒತ್ತುವರಿ ಆಗಿದೆ ಅಂತ ವರದಿ ಬಂದ್ರೆ ಆಗ ಕಾಂಗ್ರೆಸ್ಗೆ ಇದು ಹೊಸ ಅಸ್ತ್ರವಾಗಿ ಪರಿಣಮಿಸುತ್ತೆ. ವರದಿಯಲ್ಲೇನಾದರೂ ಒತ್ತುವರಿ ಸಾಬೀತಾದ್ರೆ ಆಗ ಕೇಂದ್ರದಲ್ಲಿ ಮುಜುಗರ ಆಗುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಸದ್ಯ ಕೇಂದ್ರ ಸಚಿವರಿದ್ದಾರೆ, ಹೀಗಾಗಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥ ಟೀಕಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ಎಚ್ಡಿಕೆಗೆ ಸಂಕಷ್ಟ ಎದುರಾಗಬಹುದಾ ಅಂತ ವರದಿ ಏನು ಬರುತ್ತೆ ಅನ್ನೋದ್ರ ಮೇಲೆ ಈಗ ಕಾಂಗ್ರೆಸ್ ನಿಗಾ ಇಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಸರ್ಕಾರಿ ಜಮೀನು ಒತ್ತುವರಿ ಪ್ರಕರಣದ ವರದಿ ಕಾಂಗ್ರೆಸ್ಗೆ ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಕೇಂದ್ರ ಮತ್ತು ರಾಜ್ಯದ ಮಟ್ಟದಲ್ಲಿ ಇದು ರಾಜಕೀಯವಾಗಿ ಒಂದು ಅಸ್ತ್ರ ಆಗಿ ಪರಿಣಮಿಸಬಹುದು ಅನ್ಸುತ್ತೆ ಕಾಂಗ್ರೆಸ್ಸಿಗೆ? ಖಂಡಿತವಾಗಿಯೂ ವಿಜಯ್, ಏನಂದ್ರೆ ಏನು ಬಿಡದಿಯ ಬೆಳೆದಿರುವಂತಹ ಕೇತಕನಹಳ್ಳಿ ಒಂದು ತೋಟದ ಮನೆ ಏನಿದೆ ಕುಮಾರಸ್ವಾಮಿ ಅವರು, ಆ ತೋಟದ ಜಾಗದಲ್ಲಿ ಸುಮಾರು 14 ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಸರ್ವೆ ಮಾಡಿ ವರದಿ ಕೊಡಲಿಕ್ಕೆ ಸೂಚನೆಯನ್ನು ಕೂಡ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಕಳೆದ 2 ದಿನಗಳಿಂದ ಈ ಒಂದು ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಸರ್ವೆ ಒಂದು ಏನು ವರದಿ ಬರುತ್ತೆ ಆ ವರದಿ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಪದೇ ಪದೇ ಮತ್ತು ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಿದ್ರು. ಜೊತೆಗೆ ಮೂಡಾ ವಿಚಾರ ಆಗಿರ್ಬೋದು, ಜೊತೆಗೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಪದೇ ಪದೇ ಮಾಡ್ತಾ ಇದ್ರು. ಈಗ ಕುಮಾರಸ್ವಾಮಿ ವಿರುದ್ಧ ಈ ರೀತಿ ಒಂದು ಭೂ ಒತ್ತುವರಿ ಆರೋಪದ ಒಂದು ಏನಾದರೂ ಒಂದು ವರದಿಯಲ್ಲಿ ಬಂದರೆ ಅದನ್ನು ನಾವು ಬಳಸ್ಕೋಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಯಾಕಂದರೆ ಏನು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಜೊತೆಗೆ ಮೋದಿ ಸಂಪುಟದಲ್ಲಿ ಒಂದು ಪ್ರಮುಖ ಖಾತೆಯನ್ನು ಕೂಡ ನಿಭಾಯಿಸ್ತಾರೆ. ಜೊತೆಗೆ ಈ ಒಂದು ಒತ್ತುವರಿ ಆರೋಪವನ್ನು ಕೇಳಿ ಬಂದರೆ ಅದು ವರದಿಯಲ್ಲಿ ಸ್ಪಷ್ಟವಾದರೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಕುಮಾರಸ್ವಾಮಿ ಅವರಿಗೆ ಮುಜುಗರ ಉಂಟು ಮಾಡಬೇಕು. ಜೊತೆಗೆ ರಾಜ್ಯದಲ್ಲೂ ಅವರನ್ನು ಕಟ್ಟಿ ಹಾಕ್ಬೋದು, ಜೊತೆಗೆ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೋದು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಹೀಗಾಗಿ ಈ ಒಂದು ವರದಿ ಏನು ಬರುತ್ತೆ ಆ ವರದಿ ಮೇಲೆ ಕಣ್ಣಿಟ್ಟಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಏನೋ ಮೇಲ್ನೋಟಕ್ಕೆ ಯಾವುದೋ ಅಂಶಗಳು ಕಂಡು ಬಂದಿದೆ, ಎಷ್ಟು ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಬಿಜೆಪಿಗಿಂತ ಪ್ರಬಲವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ, ಜೊತೆಗೆ ಆರೋಪಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವರನ್ನು ಕಟ್ಟಿ ಹಾಕಬೇಕಾದ್ರೆ ಇದು ಕೂಡ ತಾವು ಬಳಸ್ಕೊಬೋದು, ಅವ್ರ ವಿರುದ್ಧ ಟೀಕಾಸ್ತ್ರವನ್ನು ಮಾಡ್ಬೋದು. ಅವ್ರ ಕುಟುಂಬದ ವಿರುದ್ಧ ಈ ಒಂದು ಆರೋಪ ಒಂದು ವೇಳೆ ಸಾಬೀತಾದರೆ ನಮಗೆ ಒಂದು ಪ್ರಬಲ ಅಸ್ತ್ರ ಸಿಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.